ಬಯಲು ಜಾಗದಲ್ಲಿ ಪ್ರದರ್ಶಿಸಲಿದೆ. ಈ ಒಂದು ನಾಟಕದ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದಂತ ನರ್ತಕಿ ನಾಯಕ ಎಂಬ ನಾಟಕವನ್ನು ಉದ್ಘಾಟನೆಗೊಳಿಸಲು ನಮ್ಮ ಗ್ರಾಮಕ್ಕೆ ಆಗಮಿಸಿದಂತ ನಮ್ಮ ಗ್ರಾಮದ ಮುಖ್ಯ ಗುರುಗಳಾಗಿ ಬಹಳ ವರ್ಷ ಸೇವೆ ಸಲ್ಲಿಸಿದ ಮೆಹತಾಬ್ ಸರ್ ಅವರಿಂದ ಈ ಒಂದು ನಾಟಕ ಉದ್ಘಾಟನೆಗೊಳ್ಳಲಿದ್ದು, ವೇದಿಕೆ ಮೇಲೆ ಇರುವಂತ ಡೊಣೆಕಲ್ ಗೋಪಾಲ್ ಅಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನರವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸೋಲರೆಯದ ನಗೆ ಮುಗದ ಚೆಲುವ ಪಂಚಾಕ್ಷರ ದೇವ ಸಂಗೀತ ಸಾರದಿಗೆ ಕಣ್ಣಿಗೆ ಕುರುಡನಾಗಿ ಹೊಂದಿದೆ ಬೆಟ್ಟವು ನಿನ್ನದೆ ಭಜರೋ ನಿನ್ನದೆ ಬೆಟ್ಟವು ನಿನ್ನದೆ ಭಜರೋ ನಿನ್ನದೆ ಕಬ್ಬಿನದಲ್ಲಿ ಪ್ರೀತಿ ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೆ ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೆ ಇರಲಿ ಹರಿ ದೀಪವು ನಿನ್ನದೆ ಗಾನವು ನಿನ್ನದೆ ಕಾರದಿರಲು ಹಡಗು ನಿನ್ನದೆ ಕಡಲು ನಿನ್ನದೆ ಮುಳುಗದಿರಲು ಬದಲು ದೀಪವು ನಿನ್ನದೆ ಗಾನವು ನಿನ್ನದೆ ಕಾರದಿರಲು ನರ್ತಕಿ ನಾಯಕಿ ಎಂಬ ನಾಟಕವನ್ನು ಉದ್ಘಾಟಿಸಿದ ಗಣ್ಯಮಾನ್ಯರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ತುಂಬ ಹೃದಯ ಧನ್ಯವಾದ ತಲುಪಿಸುತ್ತೇವೆ. ಕರ್ಚೇಡ್ ಗ್ರಾಮದ ಡಾಕ್ಟರ್ ನಾಗರಾಜ್ ಬಸರಕೋಡಿನ ಸಮಸ್ತ ನಾಗರಿಕರಿಗೆ ನಮಸ್ಕರಿಸುತ್ತಾ, ತಾಯಿ ಶಾಂಭವಿ ನಾಟ್ಯ ಕಲಾ ಸಂಘ ಮಿತ್ರ ಮಂಡಳಿ ಬಸರಕೋಡಿನ ಯುವಕರು ಇವತ್ತು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ನಾಟಕದ ಹೆಸರು ನರ್ತಕಿ ನಾಯಕಿ ಎಂಬ ಸುಂದರ ಸಾಮಾಜಿಕ ಕೌಟುಂಬಿಕ ನಾಟಕ. ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ನಾಟಕ. ಇದನ್ನು ಬರೆದಿರ್ತಕ್ಕಂಥವರು ನಮ್ಮ ಗ್ರಾಮೀಣ ಭಾಗದ ಕವಿ ಕೊಂಚಕೇರಿ ಬಸವರಾಜ್ ಅವರು. ಬಹಳ ಅರ್ಥಗರ್ಭಿತವಾದ ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸುವ ನಮ್ಮ ಯುವ ಕಲಾವಿದರು ಅವರಿವರೆನ್ನದೇ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ವೇದಿಕೆ ಚಿಕ್ಕದಾದರೂ ವೇದಿಕೆ ತುಂಬ ಅತಿಥಿಗಳನ್ನೆಲ್ಲ ಆಹ್ವಾನಿಸಿ ತಮ್ಮ ಹಿರಿತನವನ್ನು ಮೆರೆದಿದ್ದಾರೆ.
ಜೊತೆಗೆ ಇಂಥ ಒಂದು ನಾಟಕಗಳಾಗಲಿ, ಉತ್ಸವಗಳಾಗಲಿ, ಸಂಭ್ರಮಾಚರಣೆಯ ಕಾರ್ಯಕ್ರಮಗಳಾಗಲಿ ಎಲ್ಲರನ್ನ ಒಟ್ಟಾಗಿ ಒಂದು ಕಡೆ ಕೂಡಿಸುವ ಒಂದು ಸಂಭ್ರಮದ ಸಂತೋಷದ ಈ ಒಂದು ವ್ಯವಸ್ಥೆಗಳು ಇವತ್ತಿಗೂ ಉಳ್ಕೊಂಡಿರೋದ್ರಿಂದಲೇ ನಮ್ಮೆಲ್ಲರಲ್ಲಿ ಭಾವನಾತ್ಮಕವಾದ ಸಂಬಂಧಗಳು ಇನ್ನೂ ಉಳ್ಕೊಂಡಿದ್ದಾವೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಯುವಕರೇನು ಆಚರಣೆ ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನು ಪ್ರತಿ ಹಬ್ಬಕ್ಕೆ ಈ ರೀತಿಯಾಗಿ ವಿಜೃಂಭಣೆಯಿಂದ ಊರುಗಳಲ್ಲಿ ಎಲ್ಲರನ್ನ ಒಟ್ಟಾಗಿ ಸೇರಿಸ್ತಕ್ಕಂಥ ಕ್ರಿಯೆಗೆ ಕೈ ಹಾಕಿದ್ದಾರೆ. ಈ ಒಂದು ಸಹೋದರತ್ವ, ಆತ್ಮೀಯ ಭಾವನೆ ಹೀಗೇನೆ ಬೆಳೀತಾ ಮುಂದುವರಿಯಲಿ ಅಂತ ಹೇಳಿ ಭಾವಿಸ್ಕೊಳ್ತಾ, ತಾಯಿ ಶಾಂಭವಿ ಇವರೆಲ್ಲರಿಗೂ ಕೂಡ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಉತ್ತಮವಾದ ಗುಣಗಳುಳ್ತಕ್ಕಂಥ ಚಾರಿತ್ರ್ಯವನ್ನು ಅವರಲ್ಲಿ ತುಂಬಲಿ ಅಂತ ಹೇಳ್ತಾ, ಈ ನಾಟಕ ನೋಡೋ ಸಂದರ್ಭದಲ್ಲಿ ಮಾತುಗಳ ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ. ಆದರೂ ಕೂಡ ಇವತ್ತಿನ ಈ ಒಂದು ವ್ಯವಸ್ಥೆಯಲ್ಲಿ ನಾಟಕ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಸಂತೋಷವಾಗಿ ನಾಟಕನ ನೋಡಬೇಕು. ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸುವವರಿದ್ದಾರೆ. ಅವರು ಬರೋದಕ್ಕಿಂತ ಮುಂಚಿತವಾಗಿ ಗ್ರಾಮದ ಗಣ್ಯರನ್ನೆಲ್ಲ ಕರೆಸಿ ನಾಟಕದ ಉದ್ಘಾಟನೆಯನ್ನ ಮಾಡ್ತಾ ಇರೋ ಉದ್ದೇಶ ಈಗಾಗಲೇ ಸಮಯ ತುಂಬ ಆಗಿದೆ ಅಂತೇಳಿ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ನಾಟಕಕ್ಕೆ ಶುಭವಾಗಲಿ ಮತ್ತು ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸುವ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಆ ಭಗವಂತನಲ್ಲಿ ನನ್ನ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳಿಗೆ ಶುಭ ಹೇಳ್ತಾ ಇದ್ದೀನಿ. ಪ್ರೀತಿಯ ಹಿತನುಡಿಯನ್ನು ನಮ್ಮೆಲ್ಲರಿಗೂ ತಿಳಿಸಿದಂತ ಮುಖ್ಯ ಗುರುಗಳಾದಂತಹ ಮೇತಾಪುರ ಅವರಿಗೆ ತುಂಬ ಹೃದಯ ಧನ್ಯವಾದ ತಲುಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಸಂಘದ ಪರವಾಗಿ ಗಣ್ಯಮಾನ್ಯರಿಗೆ ಪ್ರೀತಿಯ ಒಂದು ಉಡುಗೊರೆ ರೀತಿ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಚಂದ್ರಶೇಖರ್ ಗೌಡರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ, ಅದೇ ರೀತಿ ಸಿದ್ದೇಶ್ ಮಾಸ್ಟರ್ ಸಿದ್ದೇಶ್ ಸರ್ ಅವರು ಅವರಿಗೂ ಕೂಡ ನಿವೃತ್ತ ಮುಖ್ಯ ಗುರುಗಳಾದ ಮೇಹತಾಬ್ ಸರ್ ಅವರು ನಮ್ಮ ಸಂಘದ ಪರವಾಗಿ 1,000 ರೂಪಾಯಿಯನ್ನು ದೇಣಿಗೆ ಮುಖಾಂತರ ನೀಡುತ್ತಿರುತ್ತಾರೆ. ಅವರಿಗೆ ನಮ್ಮ ಸಂಘದ ಮ್ಯಾನೇಜರ್ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಈರಮ್ಮ ಅವರಿಗೆ ಮಾಲಾರ್ಪಣೆ ಅವಧಿ ದೊಡ್ಡನಗೌಡರಿಗೆ ಮಾಲಾರ್ಪಣೆ. ಅದೇ ರೀತಿ ನೀಲಗುಂದ ಬಸನಗೌಡರು ರಾಜ್ಯ ಪ್ರಶಸ್ತಿ ವಿಜೇತರು, ಅವರು ಕೂಡ ನಮ್ಮ ಸಂಘದಿಂದ ಮಾಲಾರ್ಪಣೆ. ಅದೇ ರೀತಿ ಮುಖ್ಯ ಗುರುಗಳಾದಂತ ಮೇಹತಾಬ್ ಸರ್ ಅವರು ಕೂಡ ಮಾಲಾರ್ಪಣೆ. ಅದೇ ರೀತಿ ಕರ್ಚೆ ನಾಗರಾಜಣ್ಣನು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್, ಅವರು ಕೂಡ ಮಾಲಾರ್ಪಣೆ. ಮ್ಯಾನೇಜರ್ ಮೇಟಿ ಮರೇಗೌಡರು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ನನ್ನ ಶಿಷ್ಯ ಹಾಗೂ ನನ್ನ ಮಗ ಅಂತಾನೆ ತಿಳ್ಕೊಂಡಿದ್ದೀನಿ ಯಾವತ್ತೂ, ಇವತ್ತು ಮುಂದೆನು. ನನ್ನ ಶಿಷ್ಯ ರವಿ ಪರಮನಟ್ಟಿ ಅವರ ಅಪ್ಪಾಜಿಯವರು ನಾವು ಆತ್ಮೀಯ ಸ್ನೇಹಿತರು. ದಯವಿಟ್ಟು ಈ ವೇದಿಕೆಗೆ ಬಂದು ಈ ಸಂಘದ ಮಾಲಾರ್ಪಣೆ ಸ್ವೀಕಾರ ಮಾಡಬೇಕು. ಮ್ಯಾನೇಜರ್ ಅಂಗಡಿ ಮರೇಗೌಡರು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಚಂದ್ರಗೌಡರು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಉತ್ತನೇಗೌಡರು ಕೂಡ ಮಾಲಾರ್ಪಣೆ ಮಾಡಬೇಕು. ಅದೇ ವೇದಿಕೆ ಮೇಲೆ ಆಗಮಿಸಿದಂತ ಮುಜ್ಜಲ ಗಾಲಿಂಗಪ್ಪಣ್ಣನವರೆಗೂ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಕೋಶಿ ದೊಡ್ಡ ಬಸ ಕಾರಣಂ ನಮಾಮಿ ವಿಘ್ನೇಶ್ವರಂ ತವ ಪಾದ ಪಂಕಜಂ. ಓಂ ನಮೋ ನಮೋ ಮಾರಿಕಾಂಬೆ.
ಭಾವಿಸಿದರೂ ಈ ನನ್ನ ಮನದಲ್ಲಿರುವ ನಿನ್ನ ಭಾವಚಿತ್ರವನ್ನು ಎಂದೂ ಮಾಸಲಾಗದು. ನನ್ನಿಂದ 20 ವರ್ಷಗಳಿಂದ ನಿನ್ನ ನೆನಪುಗಳು ಸದಾ ನನ್ನ ಮನದಲ್ಲಿ ಪ್ರಜ್ವಲಿತವಾಗಿ ನಂದಾದೀಪವಾಗಿ ಪ್ರಜ್ವಲಿಸುತ್ತಾ ಮನಮಂದಿರದಲ್ಲಿ ಕಲಾದೇವತೆಯಾಗಿ ಬೆಳೆದು ಕಲೆಗಾಗಿ ನಿನ್ನ ಜೀವನವನ್ನೇ ತೆಗೆದು ಕಲೆಯ ಅಲೆಗಳಲ್ಲಿ ತೇಲುತ್ತಾ ಮರೆಯಾಗಿ ಹೋದೆಯ ಶಾರದಾ, ಮರೆಯಾಗಿ ಹೋದೆಯ. ಆದರ್ಶ ಮಹಿಳೆ ಏನಪ್ಪಾಜಿ ನನ್ನ ತಾಯಿ. ಆದರ್ಶ ಬೆಳಕಿನಲ್ಲಿ ಬಾಳಬೇಕೆಂಬ ಅವಳ ಹಂಬಲಿಕೆಯನ್ನು ಕಮ್ಮಿ ಇರಲಿಲ್ಲ. ನೀನು ಕಲೆಯ ನೆಲೆಯಲ್ಲಿ ಬೆಳೆದ ಕಲಾವಿದರಿಗೆ ಬೆಲೆಯಿಲ್ಲದ ಕುಲದಲ್ಲಿ ನಿನ್ನ ಸಿರಿತನವನ್ನು ತಿಳಿಸಿ ಈ ನನ್ನ ಬಡ ಕಲಾವಿದರನ್ನು ವರಿಸಿ ನನ್ನ ಬಹಳ ಪತಾಕೆಯನ್ನು ಹರಿಸಿದ ಅನುರಾಗ ದೇವತೆಯಮ್ಮ, ನನ್ನಮ್ಮ ಅನುರಾಗ ದೇವತೆ. ಅಂಥ ಅನುರಾಗ ದೇವತೆಯ ಮಕ್ಕಳಾಗಿ ಹುಟ್ಟಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಅಪ್ಪಾಜಿ. ನಿನ್ನ ಅಮ್ಮನ ನೆನಪುಗಳು ಮರುಕಳಿಸಿದಾಗಲೆಲ್ಲ ನನಗೆ ದುಃಖ ಆಗುತ್ತದೆ ಅಮ್ಮ, ನೀನು ನನಗೆ ದುಃಖ ಆಗುತ್ತಿದೆ. ಅಪ್ಪಾಜಿ ದುಃಖಿಸುತ್ತೀರಿ ನೋಡಿ, ನಿಮ್ಮ ಪ್ರೇಮದ ಪುತ್ಥಳಿಗಳಾದ ನಮ್ಮ ಮುಖಗಳ ಕಮಲಗಳನ್ನು ನೋಡುತ್ತಾ ನಿಮ್ಮ ಈ ನೋವನ್ನ ಮರೆಯಿರಿ ಅಪ್ಪಾಜಿ. ಜೀವನದಲ್ಲಿ ಬರುವ ಹಿಂದಿನ ಪುಟಗಳನ್ನು ತಿರುವಿ ಹಾಕಿ ಮುಂಬರುವ ಪುಟಗಳನ್ನು ನೋಡುವುದೇ ನಿಜವಾದ ಮಾನವನ ಧರ್ಮ. ಅದೇ ನಮ್ಮ ಧರ್ಮ ಅಲ್ಲವೇ? ನೋಡಿ, ನಿಮಗೆ ತುಂಬಾ ಬೇಸರವಾದಂತೆ ಕಾಣುತ್ತೆ. ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಪ್ಪಾಜಿ. ಅಪ್ಪ 24 ಗಂಟೆ ಅಮ್ಮನ ಫೋಟೋ ಹಿಡಿದು ನಿಂತು ಈ ರೀತಿ ಅಳುತ್ತಾ ಕುಳಿತ್ರೆ ಸತ್ತು ಹೋದ ಅಮ್ಮ ಮತ್ತೆ ಮರಳಿ ಬರ್ತಾಳೇನು? ನೀನೇ ರೀತಿ ಹತ್ತು ಕರೆದು ಕ್ರಂಪಾಟ ಮಾಡಿದ್ರೆ ನೋಡಿದ ಜನ ಏನಂತ ತಿಳಿದುಕೊಳ್ತಾರೆ? ನಿನ್ನ ಹುಚ್ಚ ಅಂತ ಕರೀತಾರೆ. ಹೌದು, ನೀನ್ ಈ ರೀತಿ ಅಳ್ತಾ ಇದೆಯಲ್ಲ, ಸತ್ತು ಹೋದ ನನ್ನಮ್ಮ ಮತ್ತೆ ವಾಪಸ್ ಬರ್ತಾಳೇನು? ನಿನ್ನ ಮಾತು ನಿಜ ಅಮ್ಮ, ನಿನ್ನ ಮಾತು ನಿಜ. ಕಮಲದ ಕುಸುಮದಿಂದ ಪರಿಮಳವನ್ನು ಆಶಿಸುವ ಕಮಲದ ಕುಸುಮದಿಂದ ಪರಿಮಳವನ್ನು ಆಶಿಸುವ ಈ ನನ್ನ ವರ್ತನೆ ಹುಚ್ಚುತನಮ್ಮ, ಹುಚ್ಚುತನ. ಇದು ಉಚಿತನವಲ್ಲ, ನಿನ್ನ ಹುಚ್ಚುತನ. ಅಲ್ಲ, ಹೋಗಿ ಆ ತಾಯಿ ಮುಂದೆ ಹೋಗಿ ಹತ್ತು ಕರೆದ್ರೆ ಹೋದ ನನ್ನಮ್ಮ ಮತ್ತೆ ವಾಪಸ್ ಬರೋದಿಲ್ಲ. ಈ ಮನೆಗೆ ಕಾಲಿಟ್ಟೊಡನೆ ಜಗಳ, ರಂಪಾಟ ಇವುಗಳೇ ಆಯ್ತು. ಮನೆಗೆ ಬಂದ್ರೆ ಸ್ವಲ್ಪ ನೆಮ್ಮದಿ ಅನ್ನೋದಿಲ್ಲ. ಹೋಗಿ ನಿನ್ನ ತಮ್ಮನ ಮುಂದೆ ಹೇಳ್ತೀನಲ್ಲ, ನಾನು ದೊಡ್ಡ ಹುಚ್ಚಿ. ಆ ಫೋಟೋದ ಮುಂದಾದ್ರೂ ಅಲ್ಲು, ಇಲ್ಲ ಒಂದು ಕಲ್ಲು ಬಂಡೆ ಕೊಡೋದ್ರು ಅಳು. ನನಗೆ ಆಗ್ಬೇಕು? ನಿನ್ನ ವಯಸ್ಸಿನಲ್ಲಿ ಹಿರಿಯಲಾಗಿದ್ದರು ಹೀರಾಳಿಗಿಂತ ಅವಳ ಭಾವನೆಗಳು ಅವರ ಭಾವನೆಗಳು ಇದಾಗಿಲ್ಲ. ನಿನ್ನ ಕುಡಿಯಿಂದ ಅರಳಿದ 2 ಹೂಗಳಲ್ಲಿ ಎಷ್ಟೊಂದು ಅಂತರ. ಒಂದು ತನ್ನ ಕೋಮಲತೆಯಿಂದ ಹೃದಯವನ್ನು ಮುಟ್ಟಿದರೆ, ಇನ್ನೊಂದು ಮುಳ್ಳಾಗಿ ಚುಚ್ಚುತ್ತದೆ. ಶಾರದಾ, ಮುಳ್ಳಾಗಿ ಚುಚ್ಚುತ್ತದೆ.
ವೀರಣ್ಣರೇ? ಏನ್ ಮಾಡ್ಬೇಕು ವೀರಣ್ಣರೇ? ಏನ್ ಮಾಡ್ಬೇಕ್ರಿ ಶಿವಪ್ಪನವರೇ? ಆಗಿನ ನೆನಪುಗಳನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ಮರೆಯಲಾರದಂತ ಕಾಲ ಬಿಡ್ರಿ. ಏನು ಮಂದಿ ಆಗಿನ ಮಂದಿ, ಎಂತೆಂಥ ನಾಟಕಕಾರರು, ಗುಬ್ಬಿ ವೀರಣ್ಣ, ಸುಬ್ಬಯ್ಯ ರಾಯರು, ಕಂದಗೌಡ ರಾಯರು, ಆಗಿನ ಆಗಳ ನಾಟಕಗಳು, ಎಂತೆಂಥ ನಾಟಕಗಳು. ಈಗೆಲ್ಲ ಇಲ್ಲ ಬಿಡ್ರಿ. ಆಗಿನ ಸಾಹಿತ್ಯ ಸಂಗೀತ ಈಗೆಲ್ಲ ಇಲ್ಲ ಬಿಡ್ರಿ. ಈಗ ನಾಟಕಗಳಲ್ಲಿ ಸದ್ವನೇ ಇಲ್ಲ. ಕಾಲ ಬದಲಾಗತ್ತ ಹೊರಟಾಯ್ತು ಬಿಡ್ರಿ. ಈ ನೀನೇ ಧೈರ್ಯವಾಗಿ ನಾಟಕದಲ್ಲಿ ಮುಂದುವರೆದ್ರೆ ಬಿಡ್ರಿ. ಇಬ್ಬರು ಮಕ್ಕಳು ನಮ್ಮದು ಏನೈತೆ, ಈ ಕಂಪ್ನಿ ಬಿಟ್ಟು ಕಿರಣ್ ರಾಜ್ ಹತ್ರ ಗುಮರ್ಸಕ್ಕೆ ಸೇರ್ಕೊಂಡಿನಿ. ಕಡೆ ನಾಟಕ ಹತ್ರನೂ ಹೋಗಿಲ್ಲ. ಅಂತ ಪುಣ್ಯವಂತರ ಬಿಡ್ರಿ ನೀವು. ಇಬ್ಬರು ಮಕ್ಕಳನ್ನು ಸಾಲಿ ನೀಲಿನನ್ನು ಕಲೆ ವಿದ್ರನ್ನ ಮಾಡಿ ಕಲೆಯಲ್ಲೇ ಉಳಿಸಿದ್ರು. ಏನ್ ಮಾಡೋದ್ರಿ ಶಿವಪ್ಪರೇ? ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳು ನಾಟಕ ಅಂತ ಊರೂರು ತಿರುಗೋದು ನೋಡ್ತಾ ಇದ್ರೆ ನನ್ನ ಅಸಹಾಯಕತೆಯೇ ಇದಕ್ಕೆ ಕಾರಣವೇನೋ ಅನಿಸುತ್ತದೆ. ಆ ದೇವರು ಒಂದಿಷ್ಟು ಭೂಮಿನೋ ಸ್ವಾಮಿನೋ ಕೊಟ್ಟಿದ್ರೆ ನಾನು ಈ ವೃತ್ತಿಗೆ ಹೋಗುತ್ತಿರಲಿಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿಲ್ಲವೇನು? ಈ 5 ಗಂಟೆ ಜನರನ್ನು ಮನರಂಜಿಸಲು ಈ ದೇಹ ಶ್ರಮಿಸುವ ಕಲೆ ಕಾಯಕವೇ ಅಲ್ಲವೇನು? ನೀವು ಚೆನ್ನಾಗಿ ಹೇಳಿದ್ರಿ. ನಾವೆಲ್ಲೇ ಹೋದ್ರು ಏನೇ ಮಾಡಿದ್ರು ನಮ್ಮ ಮನಸ್ಸೊಂದು ಶ್ರದ್ಧೆ ಇದ್ದು ಬಿಟ್ರೆ ಅಷ್ಟೇ ಸಾಕು ಅಲ್ವೇ? ಅದಮ್ಮ ಮಾತು ಶಾಲಿನಿ. ಅಂದಾಗೆ ಕಾಫಿ ಚೆನ್ನಾಗಿದೆಯಾ ಕಾಕ? ಚೆನ್ನಾಗಿದೆ ಶಾಲಿನಿ. ಅಂದಾಗೆ ಶಾಲಿನಿ, ನಿನ್ನೆ ನಾಟಕ ಚೆನ್ನಾಗಾಯ್ತೇನಮ್ಮ? ಶಾಲಿನಿ ನಾನೆಲ್ಲ ಕಾಕ, ಅವಳು ಒಳಗಿದ್ದಾಳೆ, ಈಗ ಬರ್ತಾಳೆ, ಸ್ವಲ್ಪ ತಾಳಿ. ವೀರಣ್ಣವ್ರೇ, ಅಷ್ಟೇ ಬಿಟ್ಟಿತ್ತು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಮ್ಮ. ಶಾಲಿನಿ, ನಿನ್ನೆ ನಾಟಕ ಚೆನ್ನಾಗೈತೇನಮ್ಮ? ಸೂಪರ್ ಆಗಾಯ್ತು. ವೀರಣ್ಣ, ಅಂದಾಗೆ ವೀರಣ್ಣವ್ರೇ, ಕಂಪ್ಲಿ ವಾದರಾಜ್ ಮಾಸ್ಟರ್ ಅವ್ರು ಬಂದಿದ್ದಾರಂತೆ, ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹೌದು ಶಿವಪ್ಪನವರೇ, ಬಹಳ ದಿವಸ ಆಯ್ತು ಅವ್ರನ್ನ ಮಾತನಾಡುತ್ತೆ. ನಡೀರಿ ಹೋಗೋಣ. ನಾನು ಹೋಗ್ಬಿಡ್ತೀನಮ್ಮ. ನೀನು ಏನಮ್ಮ ನೀನು ನನಗೆ ಕುಡಿಲಿಕ್ಕೆ ಒಂದು ಕಪ್ ಕಾಫಿ ತರ್ತೀಯೋ ಅಥವಾ ಇಲ್ವೋ? ಅಕ್ಕ ಈಗ ತಂದೆ ತಾಳಿ. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕೋತಾ ಇರ್ಲಿಲ್ಲ. ಈ ನಮ್ಮನೆ ಸಕ್ಕರೆ ಹಾಕೋದಾ? ಏ ಅಕ್ಕ, ತುಂಬಾ ಚಳಿದೆ, ಸುಮ್ ಕುಡಿಯೇ. ನಾನು ಈ ರೀತಿ ಸಕ್ಕರೆ ಕುಡಿದು ಬಿಟ್ರೆ ನಂಗೆ ಶುಗರ್ ಬರೋದು ಗ್ಯಾರಂಟಿ. ಏನಾಗಲ್ಲ, ಪ್ರೀತಿಯ ತಂಗಿ ಇಲ್ವಾ, ಕುಡಿ ಒಂದ್ಸಲ. ಸಾಕು ಸಾಕು, ಇಷ್ಟೇ ಸಾಕು. ಅಕ್ಕ, ನಿನ್ನೆ ನಾಟಕ ಮಾಡಿದ್ವಲ್ಲ, ಆ ನಾಟಕದಲ್ಲಿ ಕಲಾವಿದ್ರು ನಮ್ಮ ಜೊತೆ ತುಂಬಾ ಸಹಕರಿಸಿದ್ರು ಅಲ್ವೇನಕ್ಕ? ಸಹಕರಿಸದೆ ಇನ್ನೇನು ಮಾಡ್ತಾರೆ ಹೇಳು? ನಟಿಯರು ಊರಿಗೆ ಕಾಲಿಟ್ಟ ತಕ್ಷಣ ಕೋಲ್ ಹಿಡಿದು ಬಾಯಲ್ಲಿರುವ ಹಲ್ಲುಗಳು ಇಲ್ಲದೆ ಬಕ ಪಕ್ಷಿಗಳಂತೆ ಮುದುಕರು ಕೂಡ ಕಾಯ್ತಾ ಇರ್ತಾರೆ. ಇನ್ನು ಹರಿಯದ ಹೆಣ್ಣು ಮಕ್ಕಳು ಬಂದ್ರೆ ಸಾಕು, ಮೀಸೆ ಹೊತ್ತ ಗಂಡಸರೆಲ್ಲ ಹೆಣ್ಣನ್ನೇ ಕಾಣದವರಾಗಿ ಕಾಯ್ತಾ ಇರ್ತಾರೆ. ಇನ್ನು 40 ವರ್ಷ ಆದ್ರೂ ಮೈ ತುಂಬಾ ಸೆಂಟ್ ಅನ್ನು ಹೊಡ್ಕೊಂಡು ಹೆಣ್ಣು ಮಕ್ಕಳ ಮುಂದೆ ಪೋಸ್ ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಟಿಯರೆಂದ್ರೆ ಜಾಣತನದ ಮುದ್ರೆಯನ್ನು ಒತ್ತಿ ಮೂಲ ಗುಂಪು ಮಾಡಿದ್ದಾರೆ ಈ ಹಾಡು ಗಂಡಸರು. ಅಕ್ಕ, ಈ ಸಮಾಜದಲ್ಲಿ ಬರೀ ನಾಟಕದ ನಟಿಯರಷ್ಟೇ ಶೋಷಿತರಾಗಿಲ್ಲ ಅಕ್ಕ. ಈ ಸೃಷ್ಟಿ ಹುಟ್ಟಿದಾಗಿನಿಂದ ಹೆಣ್ಣು ಪ್ರತಿಯೊಂದರಲ್ಲಿ ಶೋಷಿತಳಾಗಿ ಬಂದಿದ್ದಾಳೆ ಅಕ್ಕ. ಪಾಪ ಕರ್ಮಗಳ ಕುಸುಮ ಮಾಲೆಯನ್ನು ಹೆಣ್ಣಿನ ಕೊರಳಿಗೆ ಹಾಕಿ ತಾನು ಮಾತ್ರ
ಮಡಕೆ ಒಂದು ಸಲ ಮುಕ್ಕಾಗಿ ಹೋದ್ರೆ ಮತ್ತೆ ಅದನ್ನ ಒಟ್ಟುಗೊಳಿಸಲು ಅದು ಅಕ್ಕ ಸಾಲಿಗನ ಆಭರಣವಲ್ಲ. ಅಕ್ಕ, ಈ ಹೆಣ್ಣು ಅನ್ನುವ ಕಾಮವನ್ನ ಬಸಿದು ದಾನವೆಂಬ ಬೆಂದಿಗೆಯಲ್ಲಿ ತನ್ನ ದೇಹವನ್ನು ಸವಿಸಿ ಆ ಮೃಷ್ಟಾವನ್ನವನ್ನು ಗಂಡನಿಗೆ ಬಡಿಸಿದಾಗ ಆ ಗಂಡನಿಂದ ಸಿಗುವ ತೃಪ್ತಿ, ಸಂತೋಷ ಈ ಹೆಣ್ಣಿನ ಜೀವನಕ್ಕೆ ಬೆಲೆ ಕೊಡುತ್ತಾ ಬರುತ್ತೆ ಅಕ್ಕ. ಅದಾದಾಗಲೇ ಹೆಣ್ಣಿನ ಜೀವನಕ್ಕೆ ಮೆರಗು. ಎಲ್ಲವಾದರೆ ಅವಳ ಜೀವನದುದ್ದಕ್ಕೂ ಬರೀ ಕೊರಗು. ನೀಲು ನಿನಗೆ ಜಾಣಿ ಎನ್ನಬೇಕು, ಹುಚ್ಚಿ ಎನ್ನಬೇಕು, ನನಗಂತೂ ತಿಳಿತಾ ಇಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಅಳುಕಿನಂತೆ ನಡೆದುಕೊಂಡ್ರು ಕೂಡ, ಕತ್ತಿಯಂತೆ ದುಡಿದ್ರು ಕೂಡ ಅವಳಿಗೆ ಈ ಸಮಾಜದಲ್ಲಿ ಒಳ್ಳೆ ಸ್ಥಾನವೂ ಸಿಗಲಿಲ್ಲ. ಅಂತೆ ತಾನು ಮಹಾಸತಿ ಆಗಬೇಕೆಂಬ ಪೋಸಿಂದ ನಡ್ಕೊಂಡ್ಲೇ ವಿನಃ ಬೇಕಂತಲೂ ಅಲ್ಲ. ಇನ್ನು ಆ ಸುಮತಿ ಕುಷ್ಠರಂಗಕ್ಕೆ ಬಳಲಾದ ಆ ಗಂಡನನ್ನ ಕಟ್ಟಿಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆದು ನೂಕ್ಲಿಲ್ವೇನು? ಆದರೂ ಕೊನೆಗೆ ಆ ಶಿವನ ಪ್ರೀತಿಗೆ ಪಾತ್ರರಾಗಿ ತನ್ನಲ್ಲಿರುವ ಪತಿವ್ರತೆಯಿಂದಾಗಿ ಪವಿತ್ರವಾದ ದೇಶದಲ್ಲಿ ಹೆಸರುವಾಸಿಯಾಗಿ ಉಳಿಲಿಲ್ಲವೇ ಹೇಮರೆಡ್ಡಿ ಮಲ್ಲಂಬ. ಆಮೇಲೂ ಮಾತಿಗೆ ಮಾತು ಮೆರುಗು ಕೊಟ್ಟು ನಡೆದುಕೊಳ್ಳೋದು ಸುಲಭ, ಆದ್ರೆ ನುಡಿದಂತೆ ನಡೆದುಕೊಳ್ಳೋದು ತುಂಬಾನೇ ಕಷ್ಟ. ಕವಿಗಳು ಪುಸ್ತಕದಲ್ಲಿ ಬರೆದಿಟ್ಟ ಮಾತ್ರಕ್ಕೆ ಅದರಂತೆ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಈ ಪ್ರೀತಿ, ಪ್ರೇಮ, ಸಂಬಂಧ ಎನ್ನುವುದು ಪುಸ್ತಕದಲ್ಲಿ ಬರೆದಿಟ್ಟ ಬದನೆಕಾಯಿ ಹೊರತು ಜೀವನದಲ್ಲಿ ನಡೆಯೋದಿಲ್ಲ. ಅದೆಲ್ಲ ನಿಮ್ಮಂತ ಹಳ್ಳಿ ಗುಗ್ಗುಗಳಿದ್ದಾರಲ್ಲ, ಅವು ನಿನಗೆ ಮಾತ್ರ ಮೀಸಲು. ಹಕ್ಕಿಗೆ ಹಾರಲು ಕಲಿಸಬೇಕೆ? ಮೀನಿಗೆ ನೀರಿನಲ್ಲಿ ಈಜಲು ಕಲಿಸಬೇಕೆ? ನವಿಲಿಗೆ ನಾಟ್ಯವನ್ನ ಕಲಿಸಬೇಕೆ? ಹೆಣ್ಣಾಗಿ ನಾವು ಹುಟ್ಟಿ ಬಂದ ಮೇಲೆ ನಮಗೆ ಸಹಜವಾಗಿ ಆ ಗುಣ ಅಂಟಿಕೊಂಡೇ ಬಂದಿರುತ್ತೆ. ಅದರಲ್ಲಿ ಈ ಪ್ರೇಮ ಪಾತಿರುತ್ಯ ಹೆಣ್ಣಿಗೆ ಕಷ್ಟವೇನೂ ಅಲ್ಲವಕ್ಕ. ಎಲೆಬಿಲ್ಲದ ನಾಲಿಗೆ ಬಾಯಿಗೆ ಬಂದಂತೆ ಮಾತಾಡುವುದು ಸಹಜ. ಆದ್ರೆ ಹಕ್ಕಿಗೆ ರೆಕ್ಕೆ ಬಂದಿದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಎಲ್ಲ ಬೇಕಂತೆ ಹಾರಬಹುದೇ ವಿನಃ ದೂರದಲ್ಲಿರುವ ಸಮುದ್ರವನ್ನ ಹಾರಲಿಕ್ಕೆ ಸಾಧ್ಯನಾ ಮೇಲು? ಅಂದ್ರೇನು ನಿನ್ನ ಈ ಒಗಟಿನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇಷ್ಟೇ. ನಟಿಯರು ಅಂತ ತಿಳಿದ್ರೆ ಸುಪ್ಪಿರಿಯರ್ ಸೋಳೆಯರು ಅಂತ ತಿಳಿದುಕೊಂಡಿರುವುದು ಈಗಿನ ಗಂಡು ಸಮಾಜ. ಈ ಸಮಾಜದಲ್ಲಿ ನಾವು ಭದ್ರತೆಯರಾಗಿ ಬಾಳಬೇಕಾಗಿದ್ದು ಅದು ಬಣ್ಣ ಹಚ್ಚಿ ರಂಗಭೂಮಿಯಲ್ಲಿ ಮಾತ್ರ ಹೊರತು ನಿಜ ಜೀವನದಲ್ಲಿ ಅಲ್ಲ. ನೀನು ಇನ್ನು ಭದ್ರತೆಯರಾಗಿ ಬಾಳ ಸಾಗಿಸಬೇಕೆಂಬುದು ಬರೀ ಆರು ದಾಸವು ಅದು ರಂಗಭೂಮಿಯಲ್ಲಿ ಮಾತ್ರ ಹೊರತು ನಮ್ಮ ನಿಜ ಜೀವನದಲ್ಲಿ ಅಲ್ಲ. ಅದನ್ನ ಮೊದಲೇ ತಿಳಿದುಕೋ. ಯಾಕಕ್ಕ, ಹೊಯ್ಸಳ ಮಹಾರಾಜ ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ನರ್ತಕಿ ಅಲ್ಲವೇ? ಅದೇ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರನ ಹೆಂಡತಿ ಚಿನ್ನಾದೇವಿ ನರ್ತಕಿ ಅಲ್ಲವೇ? ಅವರೆಲ್ಲ ನರ್ತಕಿಯಾಗಿ ಜೀವನ ನಡೆಸಿ ತಮ್ಮ ಪಾತಿವ್ರತ್ಯವನ್ನು ದೇಶಕ್ಕೆ ತೋರಿಸಲಿಲ್ಲವೇ? ಅಕ್ಕ, ತಾನು ಹೆಣ್ಣು ಗುಣಧರ್ಮಗಳನ್ನ ಅರ್ಥಕೊಂಡಿದ್ದರೆ ಆ ಹೆಣ್ಣು ನಿಜ ಜೀವನದಲ್ಲಿ ಕೂಡ ನಾಯಕಿಯಾಗಿ ಮೆರೆಯಬಹುದು. ಅದೇ ನಮ್ಮಂಥ ನಟಿಯರು ಪ್ರೀತಿ, ಪ್ರೇಮ, ಧರ್ಮ ಎನ್ನುವುದನ್ನು ತಲೆಯಲ್ಲಿ ಇಟ್ಟುಕೊಂಡರೆ ನಿಜ ಜೀವನದಲ್ಲಿಯೂ ಕೂಡ ನರ್ತಕಿ ನಾಯಕಿಯಾಗಬಹುದಕ್ಕ. ನಾಯಕಿಯಾಗಬಹುದು. ನಿನ್ನ ಮಾತುಗಳಿಗೆ ನಾನು ನಗಬೇಕು ಅಂತ ಅನಿಸ್ತಾ ಇದೆ. ಆಯ್ತು, ಹಾಗಾದ್ರೆ ಈ ಪ್ರೀತಿ, ಪ್ರೇಮ, ಸಂಬಂಧಗಳನ್ನು ಒಟ್ಟುಗೂಡಿಸಿ ಈ ಕಾಲದಲ್ಲಿ ಹೋಗಬೇಕು ಅಂತ ನಿನ್ನ ಗುರಿ ಅಂದುಕೊಂಡಿದ್ದೇನು? ನನ್ನ ಮಾತಿನ ಮೇಲೆ ನಿನಗೇನು ಸಂದೇಹವೇ? ಸರಿ, ಹಾಗಾದ್ರೆ ಇವತ್ತು ನಿನಗೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀನು ಗರತಿಯಾಗಿ ಪಾತಿವ್ರತ್ಯವನ್ನು ಕಾಪಾಡಿಕೊಂಡು ಈ ಸಮಾಜದಲ್ಲಿ ಹೇಗೆ ಬದುಕ್ತೀಯ? ಇನ್ನು ಗಂಡಸರ ನನ್ನ ಕಾಲಗಳಿಗೆ ಹಾಕೊಂಡು ಕಾಮದ ದೃಷ್ಟಿಯಿಂದ ನೋಡುವ ಗಂಡಸರನ್ನ ನನ್ನ ಕೈಯಲ್ಲಿ ಹಾಕೊಂಡು ನಾನು ಹೇಗೆ ಸುಖವಾಗಿ ಬಾಳ್ತೀನಿ ಅಂತ ನಿನಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಕಣೆ. ಚಾಲೆಂಜ್
Shankar Dada MBBS. Hey Shankar Dada MBBS. Hey, 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 hey. బేగంపేట పుల్లమ్మ అరే పంజాగుట్ట పిల్లమ్మ బేగంపేట పుల్లమ్మ పంజాగుట్ట పిల్లమ్మ బాడీలో బేడే చూసి గోళీ వేస్తానమ్మ చింతలు పట్టి చిట్టమ్మ పుట్టల్లి కిట్టమ్మ బాగే నీకు లేకుండానే తూగే రాస్తానమ్మ హైదర్ కూడా పుట్టమ్మ సమ కూడా పుట్టమ్మ హైదర్ కూడా పుట్టమ్మ తమను కూడా పుట్టమ్మ వాతంగాని పట్టంగాని చెత్త పుస్తకాలు చుట్టూ నీ పేరేందబ్బయ్యా? శంకర్ దాదా శంకర్ దాదా శంకర్ దాదా MBBS శంకర్ దాదా MBBS శంకర్ దాదా MBBS శంకర్ దాదా MBBS శంకర్ దాదా ನೋಡಪ್ಪ, ನಾನು ಮೊದಲೇ ದನದ ಆಸ್ಪತ್ರೆಗ ಕಾಂಪೌಂಡರ್. ಯಾಕೆ ಈ ಕಾಂಪೌಂಡ್ ಡ್ರೆಸ್ ಎಲ್ಲ ಹಾಕ್ಯಂಡ್ಲಂಗೆ ಈ ಡ್ರೆಸ್ ಯಾಕೆ ಹಾಕ್ಕೊಂಡ್ಬಂದಿನ ಅಂದರೆ ನನಗಿನ್ನೂ ಮದುವೆ ಆಗಿಲ್ಲ. ನಾವು ಕಾಂಪೌಂಡರ್ ಅಂದರೆ ಹೆಣ್ಣು ಕೊಡೋಕೆ ಯಾರು ಮುಂದೆ ಬರ್ತಾ ಇಲ್ಲಪ್ಪ. ಅದಕ್ಕಾಗಿ ಈ ಡ್ರೆಸ್ ಹಾಕೊಂಬಂದಿನಿ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಮೊದಲೇ ನಾನು ದನದ ಆಸ್ಪತ್ರೆ ಕಾಂಪೌಂಡರ್. ಛೇ 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 ಎಂಥ ಕೆಲಸನಾದ್ರೂ ಮಾಡ್ಬೋದಪ್ಪ. ಅವನೇ ದನದ ಆಸ್ಪತ್ರೆಗೆ ಕಾಂಪೌಂಡ್ ಕೆಲಸ ಮಾಡೋದು ಭಾರಿ ತ್ರಾಸ ಐತೆ ನೋಡಪ್ಪ. ನಮ್ಮಂತ ಮದುವೆ ಆಗಿಲ್ದ ಹುಡುಗರಿಗೆ ಒಂದರಲ್ಲೊಂದಾದ್ರೂ ಸುಖ ಐತೇನ್ರಿ ಈ ದನದ ಆಸ್ಪತ್ರೆಗ? ಅದೇ ಮನುಷ್ಯರ ಆಸ್ಪತ್ರೆಗಾದ್ರೆ ಅವನ ಪೇಷಂಟ್ಗಳಿಂದ ಪೌಡ್ರ್ ಹಚ್ಕೊಂಡು ಸುನ ಪಡ್ಕೊಂಡು ಒಳ್ಳೊಳ್ಳೆ ಹುಡುಗಿಯರು ಆಂಟಿಯರು ಬರ್ತಿರ್ತಾರ. ಅವ್ರನ್ನ ನೋಡ್ತಾ ನಮ್ಮ ಮನಸ್ಸು ಹಂಗೆ ಖುಷಿ ಆಗ್ತೈತಿ. ಅಷ್ಟೇ ಅಲ್ಲ, ಅವ್ರಿಗೆ ಗುಳಿ ಕೊಡುವಾಗ ಟಾನಿಕ್ ಕೊಡುವಾಗ ಹಂಗೆ ಮೆಲ್ಲ ಟಚ್ ಮಾಡಿದ್ರೆ ನಮ್ಮೂರಾಗಿರೋ ಟ್ರಾನ್ಸ್ಫರ್ ಡಮ್ ಅಂತೈತಿ. ಟ್ರಾನ್ಸ್ಫರೇ ಡಮ್ ಅಂತೈತೆ. ನಮ್ಮ ಸಣ್ಣ ಹೃದಯಪ್ಪ ಡಮ್ಮಲಂಗಿರ್ತತ. ಇರ್ಲಿ ಇರ್ಲಿ, ಇವತ್ತು ನಾಟಕ ಆಡ್ಬೇಕು. ಗಟ್ಟಿಗಿರಪ್ಪ ಶಿವ. ಅಲ್ರಿ, ಈ ದನದ ಆಸ್ಪತ್ರೆಗ ಸ್ವಲ್ಪನೂ ಸುಕ್ಕಿಲ್ದಂಗೆ ಆಗ್ಬಿಡತ್ತೆ. ಈಗ ಮುಂಜಾನೆ ಎದ್ದು ಕೂಡ್ರೆ ಬರೀ ಅವೇ ಬರ್ತವೆ. ಎಮ್ಮೆ, ಎತ್ತು, ಆಕಳ, ಕೋಳಿ, ಬರೀ ಇವ್ರನ್ನ ನೋಡಿ 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 ನಮ್ಮ ಜೀವನ ಹೆಂಗೆ ಆಗ್ಬಿಡುತ್ತೆ ಅಂದರೆ ಬರ್ಗೆಟ್ಟವ್ರು ಅನ್ನಂಗೆ ಆಗ್ಬಿಟ್ಟಿವಿ. ನಮ್ಮನ್ನು ಬಂದು ಇಂಜೆಕ್ಷನ್ ಹಾಕಿ ಎದ್ದು ಒದ್ರೂ ಎದ್ದಳಂಗಿಲ್ಲ. ನಾವು ಹಂಗಾಗ್ಬಿಟ್ಟಿವಿ. ಅಷ್ಟೇ ಅಲ್ಲಪ್ಪ, ಈ ದನದ ಆಸ್ಪತ್ರೆಗ ಅಮಾಸೆ ಹೋಗು, ಅಮ್ಮೆಸಿಗೋ ಹುಣ್ಣಿಮೆಗೋ ಒಂದು ನಾಯಿ ಹಿಡ್ಕೊಂಡು ಒಂದು ಈ ಹುಡುಗಿ ಬರ್ತೈತೆ. ಅವು ನಮಗೆ ಇಲ್ಲಿ ಡಾಕ್ಟ್ರಿಗೆ ಸರಾಗ್ತವ, ನಮ್ಮ ಬಾಯಕ್ಕೆ ಮಣ್ಣು. ಇನ್ನು ಈಗಿನ ಜನ ಹೆಂಗಿದಾರಪ್ಪ ಜನ್ರೇಷನ್ ಅಂತಂದರೆ, ಸರ್ಕಾರಿ ನೌಕರಿ ಇರಬೇಕು, ಆಮೇಲೆ ಆಸ್ತಿ ಇರಬೇಕು, ಮನೆ ಇರಬೇಕು, ಜಮೀನು ಇರಬೇಕು ಅಂತ ಬಹುದೊಡ್ಡ ಬೇಡಿಕೆ ಇಡ್ತಾರ ಹುಡುಗಿಯರು, ಆಂಟಿಯರು, ತಂದೆ ತಾಯಿಗಳು. ಅಂತಂದ್ರಾಗ ನಮ್ಮಂತ ದನದ ಆಸ್ಪತ್ರೆ ಕೆಲಸ ಮಾಡಿದ್ರೆ ಯಾರು ಕೊಡೋಕಪ್ಪ ಹೇಳ? ಯಾರು ಕೊಡಂಗಿಲ್ಲ. ಅದಕ್ಕಾಗಿ ಈ ಸ್ಟೈಲಿಶ್ ವೇಷ ಹಾಕಿ ನೋಡಪ್ಪ. ಏನಾಗಲಿ, ನಮ್ಮಂಥ ಮಿಡಿಲ್ ಕ್ಲಾಸ್ ಜನದ ಕಷ್ಟ ಭಾರಿ ತುಂಬ ಕಷ್ಟ ಐತೆ ನೋಡ್ರಪ್ಪ. ಅಲ್ಲಪ್ಪ ಶಿವಪ್ಪ, ಶ್ರೀಶೈಲ್ ಮಲ್ಲಿಕಾರ್ಜುನ, ನಿನಗೆ ಪಾದಯಾತ್ರೆ 9 ವರ್ಷದಿಂದ ಮಾಡ್ತಾ ಇದೀವಿ. ನೀನು ಬಂದೇನು ಸನ್ಯಾಸಿ ಸೇರಂದೇನು? ನಮ್ಮನ್ನ ಆಶೀರ್ವಾದ ಮಾಡಿ ಈ ವರ್ಷ ಆದ್ರೆ ಮದುವೆ ಮಾಡಪ್ಪ ಶಿವಪ್ಪ. ಈ ವರ್ಷ ಬರ್ತು ಪಾದಯಾತ್ರೆ, 3 ಜನ ಎಲ್ಲರೂ ಕಲ್ತಾವ.
ರೈತರಿಗೆ ಏನು ಕೊಡ್ರಪ್ಪ ಮರಯ್ಯ, ನಮಗೆ ಅನ್ನ ಕೊಡೋರವ್ರೆ. ದೇಶದಾಗ ಗಡಿ ಕಾಯ್ತಾರಲ್ಲ ಅವ್ರಿಗೂ ಏನು ಕೊಡ್ರಿ. ಈ ಜನ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ದುಡ್ಡು ಇರೋರಿಗೆ ಕೊಡ್ತಾರಲ್ಲ ಅವ್ರ ಮುಂದೆ ಹೋಗ್ಬಿಟ್ಟು ಕೈ ಕಟ್ಟಿ ನಿಂತ್ಕೊಂತೀರ. ಅದು ಬೇಕಂದ್ರೆ ರೈತರಿಗೆ ಕೊಟ್ರು ರಾಜರಾಗ್ರಿ, ದುಡ್ಡು ಇರೋರಿಗೆ ಕೊಟ್ರು ಕೂಲಿ ಆಡಬೇಡ್ರಿ. ಏನಾಗಲಿ ಅಶೋಪ ಈ ವರ್ಷ ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನ, ಎಲ್ಲರೂ ಒಳ್ಳೇದಾಗುತ್ತೆ. ಶ್ರೀಶೈಲ ಮಲ್ಲಿಕಾರ್ಜುನನ ಇರ್ಲಿ. ಈಗ ನಮ್ಮ ಹುಡುಗಿ ಹಿಂಗೆ ಬರಕತ್ತಾಳಪ್ಪ, ಏನಾದರೂ ಮಾಡಿ ಅದು ಬೇರೆ ಭಾರಿ ಬೆರಕೆ ಐತೆ. ನಾವು ಹುಡುಗಿ ಒಂಥರ ಅದು ಗಂಡು ಮನಸ್ಸಿದ್ದಂಗೆ, ಅದನ್ನ ಹೆಂಗಾದರೂ ಮಾಡಿ ಐಡಿಯಾ ಮಾಡಿ ಅದನ್ನ ಬುಸ್ಕೋಬೇಕು. ಏನು ಮಾಡೋದು? ನಮ್ಮ ಕಿಷ್ಟಪ್ಪ ಮಾವ ಹೇಳ್ಕೊಟ್ಟ, ಬಡೀರ ಕಿಷ್ಟಪ್ಪ ಮಾವ ಆತ ಮದುವೆಗೆ ನೋಡು ಕಳ್ಳ ಮಾವ ನನಗೆ ಹೇಳ್ಕೊಟ್ಟನ, ಅದನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಂ ನಮೋ ಹುಡುಗಿಯಾಯ ನಮಃ, ಓಂ ನಮೋ ಎಣ್ಣಾಯ ನಮಃ, ಓಂ ನಮೋ ಫೆರಂಡವಳಿ ಆಂಟಾಯ ನಮಃ. ಈಗ ನಾ ಇಬ್ರು ಹೆಂಗೆ ಬಸ್ತು ನೋಡಿ, ಈಗ ಇನ್ನು ಹೊಟ್ಟಿನ ಕೆರೆ ಇರ್ಬೇಕು ನಮ್ಗೆ ಬಸ್ತಿಲ್ಲ. ಬಾಗಲಕೋಟೆ ಗ್ಯಾರಂಟಿ ಹೊತ್ತು ಅಡ್ಡಕ್ಕೆ ಹತ್ತಪ್ಪ. ಆಂಬುಲೆನ್ಸ್ ಫೋನ್ ಮಾಡ್ರು ಮರ. ನೀನ್ ನೋಡಿದ್ರೆ ಗೊತ್ತಾಗತ್ ನನಗೆ. ಟ್ರೆಂಡಿಂಗ್ ಇರ್ಬೇಕು ಏನೇ ಇದ್ರು. ಈಗ ನಾ ಪುಸ್ತಕ ಕೇಳು, ಹೇಳ್ತೀನಿ ಕೇಳು ಚಿನ್ನ. ನೀ ಎಲ್ಲ ಗೆಡ್ಸ ಮಾಮಂದಿ ಏನು ಅಳಗಿಡವಲ್ದಪ್ಪ. ಗಣಪತಿ ತೆಗದ್ರೆ ಎಲ್ಲಿ ಅಳಗಿಡಬೇಕು? ನಾ ಡ್ರೈವರ ನನ್ನ ಲವ್ವರ, ಹೋಗೋಣ ಗುಳೆ ಜಾತ್ರೆಗೆ ಬಾರೆ. ನಾವು ರೈತರ ಮಕ್ಕಳ್ರಿ, ನಮ್ದೇನಿದ್ರು ಸ್ಪೆಂಡರ್ ಗಾಡಿ, ಟ್ರ್ಯಾಕ್ಟ್ರಿ, ಎರಡೆತ್ತಿನ ಬಂಡಿ, ಅವೇ ನಮ್ಮ ಅಂಬಾರಿಗಳು. ನಾನು ರೈತರ ಅಭಿಮಾನಿ
ಹೇಳ್ತೀನಿ ಹೇಳ ಹಂಗಾರೆ ಮದುವೆ ಮಾಡ್ಬಿಡ್ತಾರ. ಹಾಕಿನ ಬರ್ಕೊಲ್ಲ ತಡಿ ಇನ್ನ ಚಿಂಡಿಗೊಂಡು ಆಗ್ಬೇಕ್ರಿ ಸರ್ ಆಮೇಲೆ ಮುಂದೆ ಹೊಯ್ಕೊಳ್ಳೋದು ನಾವು ಒಂದೇ ಅನಿಪಿಸ್ತೇನೆ ನೀನು ಬಿರ್ಸಿಲಿ ಒಂದ್ ಬಗ್ಗೆ ನೋಡು ಹೆಂಗ್ ಹೋಗಿತಿ ಕುಣಿಬಾರೆ ಕುಣಿಬಾರೆ ಪಕ್ಕಕ್ಕೆ ಬಂದು ಕುಣಿಬಾರೆ ಅಲ್ಲೇ ಎಂಬಸವ ಗಡ್ಡ ಬಿಟ್ಟಿಲ್ಲ ಹುಟ್ಟ ಸೇರಿಲ್ಲ ನಾರಾಯಣ ತಪಸ್ ಮಾಡಕತ್ತೀವ ನೀನು ಇದು ಒಂಥರ ವಿರಹ ತಾಪ ತಡೆಯಲಾರದೆ ಮಾಡುವ ತಪಸ್ಸೈತ್ ನೋಡು. ಅಲ್ಲಿ ಎಲ್ಲ ತಪಸ್ಸು ಮಾಡರು ಓಂ ನಮ ಶಿವಾಯ ಓಂ ನಮ ಶಿವಾಯ ಬೈಕೊಟ್ಟಾರ ನೀನು ಅಲೆ ಓಂ ಹೆಣ್ಣಾಯ ಓಂ ಹುಡುಗಿನಾಯ ಈ ನಮ್ಮ ಯಾಕೆ ಶುರು ಮಾಡಿ ನೀನು ನಾವು ಮೊದಲೇ ಬರ್ಗೆಟ್ಟಿವಪ್ಪ. ಓಂ ನಮ ಶಿವಾಯ ಅಂತಂದ್ರೆ ಈ ಮಾರಮ್ಮ ಸುಂಕ್ಲಮ್ಮ ಎಂಕಮ್ಮ ರೊಂಕಮ್ಮ ಡೊಂಕಮ್ಮ ಇವರೇ ಪ್ರತ್ಯಕ್ಷ ಆಗ್ತಾರ. ನಾನು ಏನ್ ಮಾಡ್ಲಿ? ನಾವು ನಮಗೆ ಸ್ಟ್ರಾಂಗ್ ದೇವರು ಬೇಕು. ಯಾರು ಗೊತ್ತಾ? ಯಾರು? ರಂಭ, ಊರ್ವಶಿ, ಮೇನಕೆ, ಪ್ರೇಯಸಿ, ತಿಲೋತ್ತಮೆ ಇವ್ರು ಬೇಕು. ಅದಕ್ಕಾಗಿ ಓಂ ನಮ ಹೆಣ್ಣ ಅಂತ ಪ್ರತ್ಯೇಕ ಇದು ತಪಸ್ಸು ಮಾಡ್ತಿದ್ದೀನಿ. ನಿನ್ನ ಗಣಪತಿ ಅಲ್ಲಿ ದೇವ್ರೊಳಗು ಸ್ಟ್ರಾಂಗ್ ವೀಕು ಎಲ್ಲ ದೇವ್ರು ಇರ್ತಾವ ಹೌದು, ಮತ್ತೆ ಅವರು ಸ್ಟ್ರಾಂಗ್ ಇದಾರಂತಾನೆ ಅವ್ರಿಗೆ ಪ್ರಣಯ ದೇವರು ಅಂತ ಹೆಸರಿಟ್ಟಿರೋದು. ಅದೇ ನೋಡಪ್ಪ, ಈ ಇಂದ್ರ ಅಹಲ್ಯನ್ನು ರೇಪ ಮಾಡಿದ. ಮಾಮೂಲು ಮನುಷ್ಯರು ಚೆನ್ನಾಗಿರಲ್ಲಂತ. ಅದೇ ಮೇನಕ್ಕೆ ಋಷಿ ಮನೆಯನ್ನೇ ನೋಡಿದ್ಲು. ರತಿ ಮನ್ಮತ್ರ ಸುದ್ದಿ ಅದು ಬೇರೆ ಇತ್ತು ಬಿಡು, ನಮ್ಗೆ ಯಾಕದು. ಅದಕ್ಕಾಗಿ ಇವ್ರನ್ನ ಸ್ಟ್ರಾಂಗ್ ದೇವ್ರ ಅನ್ನೋದು. ಇವರು ಎಂತವ್ರು ಗೊತ್ತೇನು? ನಮ್ಮೂರಾಗ ಹೋಟ್ಲಿ ಸಿದ್ದಪ್ಪ ಮಾಡ್ತಾರ ಸ್ಪೆಷಲ್ ಕೇಕ್ ಇದ್ದಂಗ ನೋಡಿ ಇವ್ರು. ಯಪ್ಪ ಗಾಡಿ ಮುಕ್ಕೊಂಡ್ ನೀನು ಅವ್ರು ಯಾಕೆ ನಮ್ಮನ್ನ ಸ್ಟ್ರಾಂಗ್ ಇರ್ತಾರಪ್ಪ? ಅವ್ರು ಯಾಕ ನಮ್ಮನ್ನ ಸ್ಟ್ರಾಂಗ್ ಇರ್ತಾರಂದ್ರೆ ಅವ್ರು ಎಲ್ಲರೂ ವಯಸ್ಸು ಹುಡುಗರಿಗೆನೆ ಪ್ರತ್ಯಕ್ಷ ಆಗೋದು. ಸನ್ಯಾಸಿಗಳಿಗೆ ಆಮೇಲೆ ಈ ಸಾಧುಗಳಿಗೆ ಪ್ರತ್ಯಕ್ಷ ಹಾಕಲ್ಲ. ಆದ್ರೂ ಏನೋ ಹೇಳಪ್ಪ, ಇನ್ನು ಚುರುಕಾದ ಬುದ್ಧಿ ನೋಡಿ ಮಹಾನ್ ಬುದ್ಧಿವಂತರ ಸರಿ ನೋಡಿ ನಾಚ್ ಹೋಗ್ಬೇಕು ಬಿಡಿ ಎಲ್ಲಾರು. ನನ್ನಂದ್ರೆ ಏನ್ ಅನ್ಕೊಂಡೆ, ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ನನ್ನಷ್ಟು ಬುದ್ಧಿವಂತ ಯಾರಿಲ್ಲ. ಆ ಕಾಲಕ್ಕೆ ಸರ್ರಾಯರಾಮ್ ವಿಶ್ವೇಶ್ವರಯ್ಯ, ಈ ಕಾಲಕ್ಕೆ ಈ ವಿಶ್ವೇಶ್ವರಯ್ಯ. ಅದಾದ್ಮೇಲೆ ಮೊನ್ನೆ ಈ ಬುದ್ಧಿ ವಿಪರೀತ ಹೆಚ್ಚಾಗಿ ಹೊರಗಡೆ ಬಂದ್ಬಿಟ್ಟಿದ್ದವ. ನಮ್ಮೂರ್ ಪ್ರಕಾಶ್ ಮಾವಂತಕ್ಕೆ ಹೋಗಿ ಹುರ್ಕಾಣಿ ತಗೊಂಡು ನಾವು ಹೊಲಿಸ್ಕೊಂಡು ಬಂದಿ ನೋಡ. ನನ್ನ ಮುಂದೆ ಹೇಳಬಾರ್ದೇನೆ ಜಾತ್ರೆಗೆ 10 ರೂಪಾಯಿ ಕೊಟ್ಟು ಗರ್ಭಿಗೆ ಮತ್ತೆ ತೋರ್ತಲ್ಲ ಬಾ ಬಿಟ್ಟಿಡ್ಕೊಂಡು ಚೀಪ ಹುಡುಗಿ ಆಕೆ ಮುಂದೆ ಹೇಳಲೆ ನನ್ನ ಮುಂದೆ ಯಾಕೆ ಹೇಳ್ತಿದ್ದ ಮಾತಲ್ಲ. ಹಂಗಾರ ನಿನ್ 40 ರೂಪಾಯಿ ಕಟ್ಟು ಅಂತ ಸಿನಿಮಾ ನೋಡಕ್ಕಿದ್ ಏನ ಅಲ್ಲಲೇ ನಲಿನಿ ಬಾಯ್ ಮುಚ್ಚು. ಬಾಯಾಗ ಹೋಗಿ ನೊಣಗಳು ಮುಗ್ನಾಗ ಹೊರಗೆ ಬತ್ತೆ ನೋಡು. ಬಾಯ್ ಅಲ್ಲ, ಈ ಮಹಮ್ಮ ಹಿಂಗ್ ಮನ್ಮತ್ತಿದ್ದಂಗ ಅದನ, ಯಾಕೆ ಹಿಂಗ್ ಸ್ವರ್ಗೆ ಅಣ್ಣ ಏನಾಗೈತೆ? ಊಟ ಮಾಡೇನಿಲ್ಲ ಅಂತ ಕೇಳೋದ್ ಬಿಟ್ಟು ಒಳ್ಳೆ ಹಳೇ ಗುಡ್ಸಲ್ಲಿ ಹೊಂಟಂಗ ಮದರ್ಕೊಂಡು ಹೊಂಟಿಯಲ್ಲ, ಜ್ಞಾನ ಐತೇನ? ಇವ ಸ್ವರ್ಗೇನಂತ ಏನ ಇವ ನೀವು ಮುರ್ರಿ ಬಿಟ್ಟು ವಾಣಗೆ ಮಗ ಸ್ವರ್ಗೆ ನಾಯಿ ಮಗ ಇವ್ ನಾವು ನಂಬಕ ಅಲ್ಲ ಅದೆಲ್ಲ ಹೋಗ್ಲಿ ಬಿಡು. ಈ ಮನಸ್ತಾಗ ಸ್ವರ್ಗೆ ಚಿಂಕೋ ದೋಸ್ತ ನೀ ಏನು ಮಾತಾಡ್ತಿಲ್ಲ, ಸುತ್ತಿ ಬಳಸಿ ರಾಜಕಾರಣ ಮಾತಾಡ. ಏನಾಯ್ತು ಡೈರೆಕ್ಟ್ ಮಾತಾಡ್ ನೀನು. ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೀನಪ್ಪ. ನೋಡಪ್ಪ, ನಿನ್ನ ಮೇಲೆ ನನಗೆ ಮನ್ಸಾಗಿ ನಿನ್ನೆಲ್ಲ ಮಾಡ್ತಾ ಇದ್ದೀನಿ. ನೀ ಹ್ಞೂ ಅಂದ್ರ ಇವತ್ತ ಕರ್ಕೊಂಡು ಗಾರ್ಲಿಂಗ್ ಒಪ್ಪ ಗುಡ್ತಾಗ ತಾಳಿ ಮತ್ತೆ ಬರಗಿಟ್ಟಿವಿ. ಸೌಂಡ್ ಹಾಕ್ಬೇಡ.
ನಮಗೆ ಏನಿದ್ರು ಆಕಳ ಎಮ್ಮೆ ನೀನು ಕಣಂಗ್ ಕಾಣ್ತೀವಿ, ಅದು ಅಮ್ಮ ಅಂದ್ರೆ ಮಾತ್ರ. ಬರಬರಿ ಅದು ನಿನಗ ಅಮ್ಮ ಅಂದ್ರ ನಮ್ಮ ಅವ ಅನ್ನೋ ಕೆಲ್ಸತ್ತ ಕರೆಕ್ಟ್ ಹೇಳಿ ನನಗೆ ಎಮ್ಮಿ ಬಸವ ಅಂತ ಹೆಸರಿಟ್ಟಿದೆ. ಕರೆಕ್ಟ್ ಹೇಳಿದ್ನಲ್ಲಿನಿ. ಈ ಮನಸ್ಸಲ್ಲಿ ಇರುವುದನ್ನ ಪ್ರೇಮಲೋಕದ ಜೂಲಿಯಂತೆ, ಆ ರಣಧೀರ್ನ ಕೃಷಿಗಳಂತೆ ಈ ರವಿಚಂದ್ರ ಮನಸ್ಸಲ್ಲಿರೋದನ್ನ ಕರೆಕ್ಟ್ ಆಗಿ ಹೇಳಿದಿ. ನಲ್ಲಿನಿ ಮೊನ್ನೆ ಏನಾಗಿತ್ತು ಗೊತ್ತಾ? ಏನಾಗಿತ್ತು? ನಾವು ನಮ್ಮೊಣಗ ಈ ಅಕ್ಷಾಲ್ ಮುತ್ತಪ್ಪ ಮಾವ ಅಂತೇಳಿ ಒಬ್ಬ ತದನ, ಆ ಎಮ್ಗಳು ಹೊಡ್ಕೊಂಡು ಎಮ್ಮೆ ತಿಕ್ಕ ಆಗಿರಿ ಕರ್ಕೊಂಡು ಹೋಗ್ತಾನೆ. ಅವನ ಆ ಎಮ್ಗಳು ಹೊಡ್ಕೊಂಡು ಹೋಗ್ತಿದ್ದ, ಬರ್ಕಲ್ ತಗೊಂಡು ಅದನ್ನ ನೀನೇ ಅನ್ಕೊಂಡು ಹೋಗಿ ಮೂತಿಗೆ ಮುತ್ತಿಟ್ಟು ಮುತ್ತು ಕೊಟ್ಬಿಟ್ಟಿದ್ದೆ ಎಮ್ಮಿಗೆ. ಅವನು ಏನು ಬರಿಗಟ್ಟಿಯಲೇ ಅಳಿಯ ಅಂತೇಳಿ ಮುಕ್ಳಿಗೆ ಬರ್ಕಲ್ ತಗೊಂಡು ಹೊಡ್ದಾನ ಮುತ್ತಪ್ಪ. ಹೊಟ್ಟೆ ನೋಡಿ ನಂಗೆ ನಿದ್ದೆ ಬಂದೈತಿ. ಡೆಲಿವರಿ ನೀನೇ ಮಾಡಿಸ್ಬೇಕು ನಮ್ಮೂರಾಗ ಬಂದು. ನಿನಗೇನು ಕೈಯಿಂದ ಕೂಸು ಬರಂಗಿಲ್ಲ. ಎಲ್ಲಾದ್ರೂ ತಕ್ಕ ನಿನ್ನಿಷ್ಟ. ಜೆಸಿಬಿ ಹಚ್ಚಿ ಎಲ್ಲ ನಿನಗೆ ಬಿಟ್ಟು ಫೀಸ್ ಕೂಡ ನಮ್ಮ ಕಿಷ್ಟಪ್ಪ ಮಾವು ಕಟ್ತೀವಿ. ಅದನ್ನ ಎಲ್ಲದವ ಸಲಾಕೆ ಸಾಮಾನು ಎಲ್ಲ ನಿನಗ ಬಿಟ್ಟು ನೀ ಏನಾರ ಮಾಡ್ಕೊಂಡು ಹೊಯ್ಕೊತ ಹೋಗು ಅಂತ ನನಗೆ ಬಿಡು. ನಮಗೇನು ಆಡ್ಸಕ್ ಪಾಪ ಬೇಕು, ಅದು ಹಾಲು ಕುಡಿಬಾರ್ದು. ಮತ್ತೆ ನಮ್ದು ಗಿಲ್ಲ ಭಯಪ್ಪ ಇಟ್ಟು ನನಗ ನೀನು ಊಟ ಅಲ್ಲ ನಿಂದೆ ನಮ್ಗೇನಿಲ್ಲ. ಒಂದಮ್ಮ ಹೆಣ್ಣಾಯಮ್ಮ ಅಷ್ಟೇ. ಇವಂದ ರಟ್ಟ ಕಸ ಮನ ಇವಂದು ಭಾಳ ಮಾಡಂಗಿಲ್ಲವ. ಗಸ್ ಗಸ್ ಮಾಡಿ ಎದ್ದು ಬರ್ತಾನೆ ರವಿ ಹೌದಿಲ್ಲ. ನೀನು ಅನ್ನ ತಮ್ಮ ಅಲ್ಲ ಇಬ್ರು ಹಂಗಾಕಂತ ನೋಡಕ ಲೇ ಜೀವನ ಏನ್ ತಿಳ್ಕೊಂಡಿ ನೀನು? ಅದೇ ಸಿನಿಮಾ ಮಾಡಿ ನಾಸ್ತ ಮದುವೆ ಆಗಿ ಮಕ್ಕಳು ಹೊಡೆದು ಮರಿ ಹಡ್ಯಾಕ ನೋಡ್ ದೋಸ್ತ. ಜೀವನ ಅಂದ್ರ ಜೀವನ ಪೂರ್ತಿ ಜಂಟಿಯಾಗಿ ಜೀವನ ಮಾಡ್ಬೇಕು. ನನಗೂ ಸ್ವಲ್ಪ ಕಾಲ ಅವಕಾಶ ಮಾಡಿ ಕೊಡಲ್ಲ. ನಲ್ಲಿನಿ ನೋಡಕ್ಕ ಮಹಾರಾಜ್ ಅಂತಾರೆ. ಮೈಸೂರು ಮಹಾರಾಜ್ ಇದ್ದಂಗೆ ಇದೀನಿ. ಸಿನಿಮಾದಾಗ KCF ಎಸ್ ಇದ್ದಂಗೆ ಇದೀನಿ. ಇಂಥ 7 ಅಡಿ ಫಿಗರ್ ಹಿಡ್ಕೊಂಡು ಇನ್ನ ಅವಕಾಶ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದ್ರ ಜ್ಞಾನ ಐತೆ ಅಂದ್ರೇನು? ಈಗ ನೀನ ಪ್ರೀತಿ ಮಾಡಕತ್ತಿಂದ ನಾನು ಪ್ರೀತಿ ಮಾಡ್ಬೇಕು. ಹೇಳಪ್ಪ. ಸರಿಯಪ್ಪ, ನಿನ್ನ ನಾನು ಪ್ರೀತಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಈಗ ಅಲ್ಲಿ ಹೊಸಪೇಟೆಗ ಡ್ಯಾಮ್ನಾಗ ಗೇಟ್ಗಳು ಮುರಿದೋಗ್ಯಾವ, ರೈತರಿಗೆ ನೀರಿಲ್ಲ. ನಿನಗೋಸ್ಕರ ಅವ್ರು ರಿಪೇರಿ ಮಾಡ್ಲಾ? ನಮ್ಮೂರಾಗ ಈ ಬ್ರಿಡ್ಜ್ ಹಾಕ್ಬೇಕಂತೇಳಿ ಅಂಜಪ್ಪ ಮಾವನಿಂದ ಹಿಡಿದು ಗುಂಜಪ್ಪನ ಮಾವನವರೆಗೆ ಪ್ರಯತ್ನ ಪಟ್ಟರು ಆಗ್ಬೋದು. ಒಂದು ವರ್ಷದಾಗ ಬ್ರಿಡ್ಜ್ ಹಾಕ್ಸ್ಬಿಡ್ಲಾ? ಇಲ್ಲ, ಬಂಗಾರ ರೇಟು 1.5 ಲಕ್ಷ ಆಗೈತೆ. ಅವನು ಮದುವೆ ಅಂದ್ರೆ ಬೆಂಕಿ ಆದಂಗೆ ಆತರ ಜನ 20 ಸಾವಿರ ಮೈಯಾಗ ಬಂದ್ಬಿಡ್ತಾನ ಬಂಗಾರ ರೇಟ್ ಹೇಳ್ಬಿಟ್ರೆ. ಮೈಸೂರಾಗಿರೋ ಅಂಬಾರಿ ಅಂತ ಅನ್ಕೊಳ್ಳ. ಇಲ್ಲ, ಈ ಶಿವಮೊಗ್ಗದಾಗ ಜೋಲ ಉಪತ್ತೈತಲ್ಲ, ಮ್ಯಾಲಿಂದ ಕೆಳಗೆ ಬಂಡಿಗೆ ಹಾಪಿಸ್ಲ. ರಾಣಿ ಯವ್ವಾ ನನ್ನ ಲಂಗದನ ಸೂರ ಡ್ಯಾಮ್ ಆದ್ರೆ ಕಿತ್ತೀವಿ, ಗೇಟ್ ಆದ್ರೆ ಹೊಡೆ ಬಿಡ್ತೀವಿ. ಹೇಳಬೇಕಾದ್ರೆ ಜನಗಳನ್ನ ಇವರೆಲ್ಲ ನನಗೆ ಈಗ ಗೊತ್ತಾಯ್ತು. ಹಾಸ್ಪಿಟಲ್ ಗೇಟ್ ಯಾಕೆ ಮುರಿದೈತಿ? ನಿನ್ನ ಕಸಮ ಹೊರತಕ್ಕೆ ಮುರಿದೈತಿ. ನನಗೆ ಗೊತ್ತೈತಿ ಏನಾಗತ್ತೆ ಅಂತ ಹೇಳಿ. ನಮ್ಮ ರೈತರು ಓಡಾಡಿದ್ರ ಬ್ರಿಡ್ಜ್ ಮೇಲೆ ಬಂಡಿ ಟ್ಯಾಕ್ಟ್ರಿ ಹಾಕೊಂಡು ಹೋದ್ರೇನೆ ಅವು ಸಡಿಲಾಗ್ತಾವ. ಅಷ್ಟು ಪವರ್ ಇರ್ತೈತಿ. ಇನ್ನು ಅವ್ರಿಂಗ್ ಕಾಲಿಟ್ರೆ ಡ್ಯಾಮ್ ಹಾಕ ಚೈನಾಗಿರೋ ಡ್ಯಾಮ್ನ ಹೊಡಿಬೇಕಾ? ಅವ ಚೈನಾಕಿತ್ ಕೈಯಾಗ ಕೊಡ್ತಾರ ಗೊತ್ತಾಗೈತೆ ನನಗೆ. ಅಲ್ಲೇ ನೀ ಅಪ್ಪಳಿಸೋದು ಬೇಡ, ಸಪ್ಳ ಮಾಡೋದು ಬೇಡ. ನಿನ್ನ ಮೈಯಾಗಿತ್ತಲ್ಲ ರಭಸದ ಕರೆಂಟು, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ. ಏನೂ ಬೇಡ. ಅಲ್ಲ ನಲ್ಲಿನಿ, ನಿನ್ನ ವನಪ ವಯ್ಯರ ನೋಡಿದ್ರೆ ನನ್ನ ಹೆದೆಯಾಗ ಮಳೆ ಹನಿ ಹೆಚ್ಚಾಗಿ ಪ್ರವಾಹ ಹುಚ್ಚಾಗಿ 2000 ವೋಲ್ಟೇಜ್ ಕರೆಂಟ್ ಹೊಡೆದಂಗೆ ಆಗ್ತೈತೆ ನೋಡು ನನ್ನ ಹೆದೆಯಾಗ. ನಿನ್ನ ಎದೆಯಾಗಿ ಎದ್ದೈತೆ ಅಂತ ಹೇಳಿ ಎಲ್ಲ ಎತ್ತದ ಬೀಳಾಕ ಬಂದಿ. ನಿನ್ನ 7 ಕೊಟ್ಟ ಬರ್ತೀನಿ. ನಿನ್ನವನ ಹಚ್ಚಡಂಗತಿ ನೀನು ಎಷ್ಟು ಮಾತಾಡ್ತಿಲ್ಲ ನೀನು. ಏನು ಪಾಪ ನಮ್ಮ ಒಂದು ಸ್ವಲ್ಪ ಸಲಿ ಕೊಟ್ಟಿನ್ರಿ, ಸ್ವಲ್ಪ ಸಲಿ ಕೊಟ್ಟಿನಿ ಅಂತೇಳಿ ಯಾಕಾರ ಮಾತಾಡ್ತಿಲ್ಲ ನೀನು. ಅಯ್ಯೋ ನಮ್ಮ ಅವನ ಏನೋ ಮೆಲ್ಲಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ದು. ನಾನು 1-2 ಮಾತು ಜೋರಾಗಿ ಹೇಳಿದ್ರೆ ಏನಪ್ಪ ಇದು? ಅಯ್ಯೋ ನಿಮ್ಮ ಅವನ ಎಷ್ಟು ಬೆರಕೆ ಐತಿದು? ಏನ ಆತ ಅಂಜನಪ್ಪ ಗುಜರಾಂಜಟ್ ಮಾವಂತ ಇಂಜೆಕ್ಷನ್ ಮಾಡ್ಸಿನ ಜನ ಹಂಗೆ ಮಾಡ್ತೀವಿ. ಇಲ್ಲ, ಅವ್ರ ಇಂಜೆಕ್ಷನ್ ಅಲ್ರಿ. ಈಗಿನ ಕಾಲದಲ್ಲಿ ಮತ್ತೆ ಹುಡುಗಿಯರಿದ್ರ ಹಿಂಗೈತಿ ಜೀವನ. ಅಕಸ್ಮಾತ್ ನಮ್ಮಂತ ಹುಡುಗಿಯರು ಏನಾರ ಡೈರೆಕ್ಟ್ ಇರ್ಲಿಲ್ಲ ಹೋಗದ ಹೋತು.
ಈ ಹುಡುಗಿಯರು ವನಪು ವಯ್ಯಾರ ನಾಜುಕೆಲ್ಲ ನೋಡಿದ್ರೆ ನಮ್ಮೂರಾಗ ಮುದಿಯರೆಲ್ಲ ಬಾಯಿ ಚೋಲ್ ಸುರ್ಕೊಂಡು ಹಿಂದೆ ಹೋಗ್ತಾರೆ ಅಂತಾದ್ರೆ ನಾವು ಹುಡುಗರು ಸುಮ್ಮನೆಕ್ಕಾಗುತ್ತೇನಪ್ಪ. ಮೊನ್ನೆ ಬಳ್ಳಾರಿ ಸಿನಿಮಕ್ಕೆ ಹೋಗಿದ್ದೆ. ಅವನ ಸಿನಿಮಾದಾಗ ಏನಾಯ್ತು? ಸೇಮ್ ನಿನ್ನಂಗಿದ್ದ ಹುಡುಗಿ. ಬಿಡು ಸ್ವಲ್ಪ ಬರ್ಗೆಟ್ರಿಂದ ಸ್ವಲ್ಪ ಹಿಂಗೆ ಹೋದ ಆದ ನೋಡಪ್ಪ. ಅವನ ಜನಕ್ಕೆ ಕರೆಸ್ಬಿಟ್ಟು ಒದಿಸಿದ್ರೆ ಬಾಯಾಗ 2 ಹುಚ್ಚಾಗ್ಯಾವ. ಆಕಿ ಅದೆಲ್ಲ ಯಾರು ಹುಚ್ಚಳ? ನಾಗಿದ್ರೆ 32 ಹುಚ್ಚ ಕೈಯ ಕೊಡ್ತಿದ್ದೆ. ನೀನು ಕೊಟ್ರೆ ಉದುರತ್ತವನ್ನ ಒಡೆ ಯಾಕೆ ಹೊಡಿತೀಯ? ಮುತ್ತು ಕೊಟ್ಬಿಡು ಸಾಕು ಹೋಲಿ. ನಾನಿ ಮರ್ಯಾಗ ಎಷ್ಟರ ಮಾತಾಡ್ತ ನೋಡಿ ಮಗ. ಪುರುಸತ್ತ ಮಾಡ್ಕೊ ಹಣ್ಣ ಮನಿಯಾಗ ತಿಂಡಿ ಬೀಳಕತ್ತಿ. ಬೆಳತನ ಇಲ್ಲೇ ಇರ್ತೀನಿ ಅರ್ಥನ ಒಟ್ಟ ಚಿಂತೆ ಮಾಡಣ್ಣಿ. ಇಲ್ಲೇ ಇಟ್ಬಿಡು ಹೋಗ್ಲಿ. ಇವತ್ತು ಬುಕ್ ಮಾಡಿ ಬೈಕೊತ್ತಿರ್ಬೇಕು ನಮ್ಮ ಎಲ್ಲರೂ. ಏನ್ ಬೇಡ, ನಾನೆಲ್ಲ ಐತೆ, ನನ್ನ ಚಿನ್ನ ಐತೆ, ಸಾಕು ನೀನು. ಅವನ ಸಾಕ್ತಾನಂತೆ ಇದ್ದೋಗೇನು ಹೇಳ್ಬಿಡು. ಆಕೆ ನಲ್ಲೇ ಮಣ್ಣು ಕೊಟ್ಟಿವಿ ಅಂತ ಹೇಳ್ಬಿಡು. ಬಳ್ಳಾರಿ ನೋಡ್ಕೊತೀನಿ ನಾನು. ಶಾಳ ಮಗನ ಮದುವೆ ಮಾಡಿಕೊಂಡು ದಿನ ಮನೆ 7 ದಿನ ಅಂದ್ರೆ ಮಂದಿ ಹುಡುಗನ ಗೊತ್ತಿರಪ್ಪ ಎಂಬಸ್ವ. ಮಂದಿದಾಗ ಆದ್ವಲ್ಲ ಯಾಕೆ ಕುಂದ್ರಿಸಂತೀಯಪ್ಪ ಎಂಬಸ್ವ. ಏನಪ್ಪ ಮಾಡೋದು? ನೀನು ಮಾವಾಗಿಗೆ ಸ್ವಾದ್ರ ಸೊಸೆ ಇಲ್ಲೇ ಅದಾಳ. ಅವನು ಕೊಟ್ಟು ಮಾಡ್ಬೇಕಂಬ ಜ್ಞಾನ ಇಂಕಿತ 1 2 3 ಏನಾದ್ರೂ ಅದ ಒಳಗ ಅಲ್ಲಪ್ಪ. ನಿನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ರೆ ದಿನ ರಾತ್ರಿ ಆದು ಇಷ್ಟೊತ್ತಿಗೆ 3 ತಿಂಗಳ ಒಳಗ ಹುಣಸೆಕಾಯಿ ತಿನ್ನಂಗ್ ಮಾಡ್ತದ ನೋಡಪ್ಪ ತಯಾರಿ. ನೀನು ತಯಾರಾಗಿಂತ ಮೈನಲ್ಲಿ ಏರಿ ಬಂದ್ರ ನನ್ನ ತೆಲಾಗ್ಲತ್ತೆ ಊರಿ ಸರಿ ಅಂತಕ್ಕ. ಅಪ್ಪ ನೋಡಪ್ಪ ಇವ ನಿನ್ನ ಮುಂದೆ ಹೆಂಗಂತಾನ ಹಂಗ್ಯಾವ ಅಲ್ಲ. ನೀ ಗಾಡಿಗೆ ಉಳಿಸಿ ಹುಟ್ಟು ಕಲ್ಲಿ ಮಾಡಿ ಹುಟ್ಟು ಇಲ್ಲಿ ಸಂಬಂಧ ಅಲ್ಲ. ದನಗಳ ಹತ್ರ ಕೆಲಸ ಮಾಡುವ ನಿನಗೆ ನನ್ನ ಮಗಳು ಕೊಡ್ಲಿ ನೆಲೆ. ಧನವಂತರಿಗೆ ಕೊಡ್ತೀನಲ್ಲ, ಧನವಂತರಿಗೆ. ಏ ಮಾವ, ಧನವಂತರಾದರೇನು ದನ ಕಾಯುವುದಾದರೇನೋ ಮಡದಿಯನ್ನು ಪ್ರೀತಿಸುವ ಗುಣವಂತನಾಗಿರಬೇಕು. ಮಡದಿಯನ್ನು ಅರ್ಥ ಮಾಡಿಕೊಳ್ಳುವ ಮನ್ಮಥನಂತಿರಬೇಕು. ದಿನ ಆಗ್ಲೆಲ್ಲ ಹುಡುಗಿ ಮುನ್ಸ್ಕೊಂಡ್ರೆ ಒಡೆಯುವ ಬಂಡ ಭೀಮನಂತಿರಬೇಕು ನೋಡು. ಇದೇ ಬಂಡ ಭೀಮ ಆಗ್ಬಿಡುತ್ತೆ ಬೋಯಪ್ಪ. ಭೀಮ ಅಂತೇಳಿ ಬೀಗತನ ಮಾಡ್ಕೊಳ್ಳಕ್ಕೆ ನನ್ನ ಮಗಳು ಅಡಿವೆ ಇಡಂಬಲ್ಲಿ ಬಾಯಿಗೆ ಇಟ್ಕೊಂಡು ತಿಮ್ಮ ಗೋಡಂಬಿ ಅನ್ಕೊಂಡಿಗೆ. ಅಲ್ಲಪ್ಪ ಮಾವ, ಏನ ನಮ್ಮ ಮಾವನ ಮಗಳು ನನ್ನ ಬಿಟ್ರೆ ನಿನ್ನ ಮಗಳು ಯಾರು ಪ್ರೀತಿಸ್ತಾರ? ಏನೋ ಒಂದು ಬಾಳೆ ಕೊಟ್ಟು ನನಗೂ ಬರ್ಗೆಟ್ಟಿನಿ ಬಾಳೆ ಮಾಡ್ಕೊಂಡು ನಾನು ಒದ್ದಾಡ್ತಿದ್ರೆ ಒಳ್ಳೆ ದುಬಾಜರ ಮಾಡ್ತೀವಿ ಹೇಳಿ. ನಿನ್ನ ಮಗಳು ಏನ ಬರ್ತೀರ ಬರಗೆಟ್ಬಿಟ್ಟು ಏನ್ ಮಾಡೋದು? ಬರಗಾಲ ಒಂದೇ ಬೇಳೆ ಏನ್ ಮಾಡೋದು? ಕಾಲಿಗಪ್ಪ ಸಾರಿ ಕಮೆಂಟ್ ಕೊಡೋದು ನೋಡ್ಕೊಂಡ್ ಮದುವೆ ಮಾಡಿಸ್ಬಿಡ್ತಾನೆ ಎಲ್ಲರಿಗೆ. ಎಷ್ಟು ಮಾಡ್ಸೇನ ಇದ್ರಾಗ ಮೊಕ್ಕದಾಗ ಹೆಂಗ ಮಾಡ್ತೀವಿ? ಏನಾದ್ರು ಮಾಡಮ್ಮ ಯಮ್ಮ, ಇಲ್ಲಿಗೆ ಕಿಡ್ನಿ ಸ್ಟೋನ್ ಆಗ್ಯಾವ, ಅವೇ ಹೊರಗೆ ಬರುವಾಗ ಮತ್ತೆ ಇದಿಟ್ರೆ ನಾನೆಲ್ಲಿ ಹೋಗ್ಲಿ? ದೂರ ನಿಂತು ಮಾತಾಡ ಮಗನ. ಅಮ್ಮ ಮಗಳೇ ಎಂಬಸ್ವ, ನನ್ನ ಮಗಳನ್ನ ಕೇಳಕ್ ಎಷ್ಟು ಮಂದಿ ಬಂದಿದ್ರು ಗೊತ್ತೇನಲೆ? ಯಾರು ಬಂದಿದ್ರಪ್ಪ? ಯಪ್ಪ ಜೈಪುರದ ಜಮೀನ್ದಾರ್ ಸಿರಿಸಿ SP ಆಲೂರಿಗೆ ಆರೋಗ್ಯ ಮಂತ್ರಿ, ನೀರಾವರಿ ನೀರಾವರಿ ಮಂತ್ರಿ, ಗಂಗಾವತಿ ಗೃಹ ಮಂತ್ರಿ, ಸಾಲು ಬಂದು ಸಾರಿಗೆ ಮಂತ್ರಿ ಬಂದಿದ್ರಲ್ಲಿ. ಹಂಗೆ ಎಲ್ಲ ಹೇಳ್ಬಿಡು. ಮುಖ್ಯಮಂತ್ರಿ, ಎಮ್ಮಿನೂರು MLA, ಪೊಟೇಶ್ವರ್ ಪ್ರಧಾನಮಂತ್ರಿ, ಗುಜ್ಜನ ಅಂಜಪ್ಪ ಮಾವ, ಅಕ್ಷಲ್ ಸುರಪ್ಪ, ಯಾವಾಗ ನೀವು ಕಲಿಗಾಲ ಇದು ಎಂಬಸ್ವ. ಎಂಬಸ್ವ, ಇದು ಕಲಿಗಾಲ ಅನ್ನೋದು ನೀ ಕಲಿ. ನಿನ್ನ ತಲೆ ಒಳಗೆ ನನ್ನ ಮಗಳ ನೆಲೆ ನನ್ನ ನೆಂದಿಸ್ತಾನೆ ನೀ ತೆಗೆಯಪ್ಪ. ಆಯ್ತು 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 ಮಾವ, ತೆಗಿತೀನಿ. ಆಯ್ತು ಬಾರಮ್ಮ ಮಗಳೇ ಹೋಗೋಣ. ಒಂದ್ ನಿಮಿಷ ಅದೇನ ಕೇಳಿಲ್ಲ. ಅದೇನ ಇಲ್ಲಿ ಕಾಗೆಟ್ ಅಂಗಡಿ ಹೋಗಿ ಅದೇನು ಉದ್ಯಾನ ವೇಣಪ್ಪ ಅವು ಏನಂತಾರ ಈ ದಾಸ ಬರಕ್ಕಲ್ಲ ಬರ್ಗೆಟ್ಬಿಟ್ವಿ ನಾವು. ನುಗ್ಗೆಕ
ನುಗ್ಗೆಕಾಯಿ ತಾನು ಬಾ ಅಡಿಗೆ ಮಾಡಿ ಬರ್ತೀನಿ ಮನೆಗೆ ನೀನು ಅಡಿಗೆ ಮಾಡೋಕ್ಕಿಂತ ಮುಂಚೆ ಒಂದು ಡ್ಯಾನ್ಸ್ ಗೀಸ ನಾಡು ಒಂದು ತಿಂಗಳು ಕಣ್ ತುಂಬಕ್ಕಂತ ಅಪ್ಪ ಯಪ್ಪ ಹೊರಗಿಟ್ಟೋಗಿ ಹಾಕ್ರಪ್ಪ ಸಾಕು ಕಣ್ಣ ಹುಡುಗಿ ಬಾರು ನನ್ನ ಬೆಡಗಿ ಬಾರು ಕಣ್ಣ ಹುಡುಗಿ ಬಾರು ನನ್ನ ಬೆಡಗಿ ಮಿಂಚಿನ ಬಳ್ಳಿ ಪತ್ತರ ಬಳ್ಳಿ ಮನಸ್ಸು ಕಳ್ಳಿ ಹಿಮಾಯದ ಬಳ್ಳಿ ಬಾರೆ 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 ನನ್ನ ಪೂಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂಗಾರ ನೀನೆ 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 ನನ್ನ ಮಯೂರ ಒಬ್ಬಟ್ಟು ಮಧುಬಾಲ ಒಬ್ಬಟ್ಟು ನಿನಗಲ್ಲ ಹಿಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೀನಿ ನೋಡಿ ಅಂದಾಗ ಬೆಟ್ಟಿಗೆ ಕಟ್ತೀನಿ ಬಾರಿ 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 ನನ್ನ ಪೂಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂಗಾರ ನೀನೆ 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 ನನ್ನ ಮಯೂರ ಸುಂದರ ಗಾಳಿ ಮಂಡ್ಯಾಗುಳಿ ಕಟ್ಟೈಯ ತಾಳಿ ವೃತ್ತಿನೇ ಕೂಲಿ ಎದ್ದು ಸಿಗು ಏನೂ ಇಲ್ಲ ಒಪ್ಪನ್ನಾಗೆ ಕೇಳ್ತಾಳಲ್ಲ ಮ್ಯಾಲೆ ಮ್ಯಾಲೆ ಬೀಳ್ತಾಳಲ್ಲ ಮ್ಯಾಲೆ ಬಿದ್ರೆ ಹೇಳೋದಿಲ್ಲ ಆಕಾಶ ಮ್ಯಾಲಾಗಿ ಬೀಳಲಿ ಈ ಭೂಮಿ ಎರಡು ಹೋಳಾಗಲಿ ವಿಶ್ರಮ ಈ ಪ್ರೇಮ ಬಾಡುವ ಅನ್ನವರ ಸಿನಿಮಾ ತರ ಹಸ ಕಾಡಿಕೊಂಡು ನಿನ್ನ ಅನ್ನವರ ಸಿನಿಮಾ ತರ ಹಸ ಕಾಡಿಕೊಂಡು ನಿನ್ನ ಬಾರಿ 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 ನನ್ನ ಪೂಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂಗಾರ ನೀನೆ 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 ನನ್ನ ಮಯೂರ ಮಯೂರ ತಾಯಿ ಸರ್ ಆಯ್ರಾತು ಇನ್ನೊಂದು ಹೇಳ್ತೀನಿ ಔಷಧ ವರ್ಷರು ಎಲ್ಲರೂ ಕುಂತು ಅಮ್ಮ ಹಿಡ್ಡು ಹಿಗ್ಗು 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 ಒಂದಕ್ಕೆ ಈ ನಮ್ಮನೆ ತೆಗ್ತಾನೆ ನೀವು ಇನ್ನು ನಾನ್ ಸ್ಟಾಪ್ ನೀವು ಕೆಲಸ ಇಲ್ಲ ಮಾಮಂದ ಥ್ಯಾಂಕ್ಸ್ ಹಂಗ ಇನ್ನೇ ನೆನ್ಸ್ಕೊಂಡು 3 ತಿಂಗಳು ತುಂಬ ರೊಕ್ಕಕ್ಕೆ ಮಕ್ಕ ಮಾಡ್ತೀವಿ ಹೋಗಿ ನುಗ್ಗೆಕಾಯಿ ಸಾಂಬಾರು ಮಾಡೋಕೆ ಹೋಗಿ ಬರ್ತೀವಿ ಸಾಕು ನನಗೆ ಆಗಲ್ಲ ಆಪರೇಷನ್ ಮಾಡೋವರೆಗೂ ನನ್ನ ಕೈಲಿ ಏನೂ ಆಗಲ್ಲ ನೀನು ಹೋಗಿ ನುಗ್ಗೆಕಾಯಿ ಮಾಡು ಬರ್ತೀನಿ ಏನಿಲ್ಲ ಒಂದು ಕೆಲಸ ಮಾತಾಟ ಇವಂದು ಶರಣಪ್ಪ ಶರಣಪ್ಪ ಅಂತ ಕಿಡಿರಪ್ಪ ಏನ್ ಮಾಡಕ್ಕಾಗಲ್ಲ ಇರ್ಲಿ ಇರ್ಲಿ ಇಲ್ಲ ಶಿವಪ್ಪ ಮಾವ ತೆಗಿತೀನಿ ನಿನ್ನ ಮಗಳು ಕೊಡು ಅಂದ್ರೆ ಇಲ್ಲಿ ಮಾತಾಡ್ತೀಯ ಜನಗಳ ಮುಂದೆ ಅಲ್ಲಲ್ಲೇ ನನ್ನ ಏನ್ ಮಾಡಿ ಕಾಂಪೌಂಡ್ ಅನ್ಕೊಂಡ್ಯಾ ಪ್ರೀತಿಯಲ್ಲಿ ಲವರ್ ಇದ್ದೀನಿ ಪ್ರೀತಿಗಾಗಿ ಪ್ರಾಣ ಕೊಟ್ಟವ್ರು ಎಂತ ಜನ ಅದಾರ ಈ ಭೂಮಿ ಮೇಲೆ ಅದ್ರಲ್ಲೂ ನಾನು ಒಬ್ಬ ನೀನು ಚಾಪೆಗಳೇ ಕೆಳಗೆ ತುಳಿದ್ರೆ ರಂಗೋಲಿ ಕೆಳಗೆ ತುಳಿದಿದ್ದೀನಿ ನಿನಗೆ ಏನ್ ಮಾಡ್ತೀನಿ ಗೊತ್ತಾ ಇನ್ನೊಂದು ವಾರದೊಳಗೆ ನಮ್ಮೂರಾಗ ಬಸೈ ಸ್ವಾಮಿ ಅಂತ ಹೇಳಿ ಸ್ವಾಮಿ ಅದನ ನಿನ್ನ ತಲೆ ಉಳಿದು ನುಡುಕು ಸುಳೆಗುಳಿದು ಕೂದಲು ಕಿತ್ಕೊಂಡು ಹೋಗಿ ನಿಂಬೆಹಣ್ಣು ಸ್ವಾಮಿಗೆ ಕೊಟ್ರೆ ಒಂದು ವಾರ ಅದಕ್ಕೆ ನಿಂಬೆಹಣ್ಣು ಹಾಕಿ ಮಂತ್ರ ಮಾಡಿ ಕೈ ತಂದು ಕೊಡ್ತಾನ ನೀನು ರಾತ್ರಿ ಮಕ್ಕಂಡಾಗ ನೀನು ಮನ್ಯಾಗೊಂದು ನಿನ್ನ ಮುಕ್ಕಳಾಗೊಂದು ಇಟ್ಟಿನಂದ್ರೆ ಅವನ ನನ್ನ ಸುತ್ತ ತಿರುಗಾಡ್ಕೊಂತ ಬಂದು ಎಲೆ ಅಳಿಯ ನನ್ನ ಮಗಳು ಕೊಡ್ತು ಮಾಡ್ಕ ಎಲೆ ಅಳಿಯ ನನ್ನ ಮಗಳು ಕೊಡ್ತ ಮಾಡ್ಕ ಅಂತೇಳಿ ನನ್ನಿಂದ ಬುಳಂಗ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಆ ಕೊಂಚಿಗೇರಿ ಸತ್ತ ಹೆಣ್ಣುಗಳನ್ನ ಬದುಕಿಸುವ ಶರಣ ಬಸಪ್ಪ ತಾತನ ಆಶೀರ್ವಾದದಿಂದ ಹುಟ್ಟಿರುವ